ಸದ್ಯದರಲ್ಲಿ 2024ರ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನ ಕೂಡ ಜಾರಿಗೆ ತಂದಿದೆ. ಆದ್ರೆ ಎಲ್ರಿಗೂ ಎಲೆಕ್ಷನ್ ಯಾವಾಗ ವೋಟ್ ಹಾಕ್ಬೇಕು ಅಂತ ಗೊತ್ತಿದೆ. ಆದ್ರೆ ಈ ಒಂದು ಎಲೆಕ್ಷನ್ಗೆ ಎಷ್ಟು ಅಮೌಂಟ್ ಖರ್ಚಾಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನ ಎಸ್ಟಿಮೇಟೆಡ್ ಕಾಸ್ಟ್ 1.2 ಲಕ್ಷ ಕೋಟಿ ರು ಆಗಿದೆ. ಅಂದ್ರೆ ನಾವು 2024ರ ಲೋಕಸಭಾ ಎಲೆಕ್ಷನ್ ನ ಪ್ರಪಂಚದ ಮೋಸ್ಟ್ ಎಕ್ಸ್ಪೆನ್ಸಿವ್ ಎಲೆಕ್ಷನ್ ಅಂತ ಹೇಳ್ಬೋದಾಗಿದೆ. 1998ರಿಂದ 2019 ತನಕ ನಾವು ನೋಡ್ಕೊಂಡ್ರೆ ಎಲೆಕ್ಷನ್ ಎಕ್ಸ್ಪೆನ್ಸಿವ್ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ ಇದು ಏರ್ತಾನೆ ಬಂದಿದೆ. 1998ರಲ್ಲಿ ಎಲೆಕ್ಷನ್ಗೆ 9,000 ಕೋಟಿನ ವೆಚ್ಚ ಮಾಡಿದ್ರು. ಅದೇ ತರ 2019ರಲ್ಲಿ 60,000 ಕೋಟಿನ ವೆಚ್ಚ ಮಾಡಿದ್ದಾರೆ. ಈಗ 2024ರಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಇರೋದು 1.2 ಲಕ್ಷ ಕೋಟಿ ರು. ಹಾಗಿದ್ರೆ ಈ ಅಮೌಂಟ್ ನ ಯಾವ ತರ ಸ್ಪೆಂಡ್ ಮಾಡ್ತಿದ್ದಾರೆ? 2019 ನೋಡ್ಕೊಂಡ್ರೆ 60,000 ಕೋಟಿಯಲ್ಲಿ 20% ನ ಎಲೆಕ್ಷನ್ ಕಮಿಷನ್ ಸ್ಪೆಂಡ್ ಮಾಡಿದೆ. ಅಂದ್ರೆ EVM ಪ್ರಿಪರೇಷನ್ಗೆ ಮತ್ತೆ ಬೂತ್ ಗಳನ್ನ ಸೆಟಪ್ ಮಾಡೋದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ. ಇನ್ನ 35% ನ ಪಾರ್ಟೀಸ್ಗಳು ಸ್ಪೆಂಡ್ ಮಾಡಿದ್ದಾರೆ. ಯಾವ ತರ ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರೋಡ್ ಶೋಗೋಸ್ಕರ, ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮತ್ತೆ ಪ್ರಿಂಟ್ ಮೀಡಿಯಾಗೋಸ್ಕರ ವೆಚ್ಚ ಮಾಡಿದ್ದಾರೆ. ಇನ್ನ 25% ಅಮೌಂಟನ್ನ ವೋಟರ್ಸ್ ಮೇಲೆ ಹಾಕಿದ್ದಾರೆ. ಅಂದ್ರೆ ವೋಟರ್ಸ್ಗೆ ಈ ಒಂದು ಕ್ಯಾಂಡಿಡೇಟ್ಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಕ್ಯಾಶ್, ಗೋಲ್ಡ್, ಲಿಕ್ಕರ್ ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನ ಕೊಟ್ಟು ಅವರ ವೋಟನ್ನ ಕೊಂಡ್ಕೊಳ್ಳೋದಾಗಿದೆ. ಹಾಗಿದ್ರೆ 1998ರಿಂದ 2024 ತನಕ ಯಾಕೆ ಎಲೆಕ್ಷನ್ ಇರ್ತಾ ಇದೆ? ಪ್ರತಿ 5 ವರ್ಷಕ್ಕೊಂದ್ಸಲ ತಾನೇ ನಾವು ಎಲೆಕ್ಷನ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಈ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ನಂಬರ್ ಆಫ್ ವೋಟರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲೆಕ್ಷನ್ದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ನಮ್ಮ ಭಾರತದಲ್ಲಿ ಕ್ಯಾಂಡಿಡೇಟ್ಗೆ ಮಾತ್ರ ಎಕ್ಸ್ಪೆಂಡಿಚರ್ ಲಿಮಿಟ್ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಎಕ್ಸ್ಪೆಂಡಿಚರ್ ಲಿಮಿಟ್ ಇಲ್ಲ. ಈ ಒಂದು ವಿಷಯವಾಗಿ ಗವರ್ಮೆಂಟ್ ಅಥವಾ ಎಲೆಕ್ಷನ್ ಕಮಿಷನ್ ಒಂದು ಹೆಜ್ಜೆನ ತಗೊಳ್ಳೇಬೇಕಾಗಿದೆ. ಈ ರೀತಿಯಾದಂತಹ ಸ್ಟೆಪ್ಸ್ ನ ತಗೊಳ್ಳೋದ್ರಿಂದ ಮುಕ್ತ ನ್ಯಾಯ ಸಮ್ಮತ ಎಲೆಕ್ಷನ್ ನ ಕಂಡಕ್ಟ್ ಮಾಡಬಹುದಾಗಿದೆ.